ರಾಜ್ಯ ಸರ್ಕಾರದ ಜನಪ್ರಿಯ ಇಂಧನ ಇಲಾಖೆಯ ಸಚಿವರಾದ ಸನ್ಮಾನ್ಯ ಕೆಜೆ ಜಾರ್ಜ್ ರವರು ಡಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಕಾರ್ಖಾನೆಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರು ನೂತನವಾಗಿ ನಿರ್ಮಿಸಿರುವ ಎಂಇಐ ಉತ್ಪನ್ನಗಳ ವಸ್ತು ಪ್ರದರ್ಶನ ಕೇಂದ್ರವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಅಧಿಕಾರಿ ವರ್ಗದವರನ್ನು ಹಾಗೂ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸಂಸ್ಥೆಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಂಇಐ ಅಧ್ಯಕ್ಷರಾದ ಎಸ್ ಮನೋಹರ್ ಹಾಗೂ ಕೆಪಿಟಿಸಿಎಲ್ ಮುಖ್ಯ ಇಂಜಿನಿಯರ್ ರಮೇಶ್ ಹಾಗೂ ಎಂಇಐ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಡಿ ಪದ್ಮಾವತಿ ಹಾಗೂ ಉಪ ವ್ಯವಸ್ಥಾಪಕರಾದ ಎಚ್.ಸಿ. ಸಂತೋಷ್ ಹಾಗೂ ಕಂಪನಿ ಕಾರ್ಯದರ್ಶಿಗಳು, ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತು ಎಂಇಐ ಕಂಪನಿ ಇತಿಹಾಸದಲ್ಲಿ ನಮ್ಮ ಈ ಸ್ಥಾಪಕರಂತ ಎನ್.ಜಿ. ಅಯ್ಯಂಗಾರ್ ಅವರ ನಂತರ ಈ ಒಂದು ಸಂಸ್ಥೆಗೆ ಅತಿ ಹೆಚ್ಚು ಉತ್ತೇಜನ ನೀಡಿರ್ತಕ್ಕಂಥ ನಮ್ಮ ಸಚಿವರಾದ ಸನ್ಮಾನ್ಯ ಶ್ರೀ ಕೆಜೆ ಜಾರ್ಜ್ ಸಾಹೇಬರು ಬರಬೇಕಂತ ನಾನು ಸುಮಾರು ಒಂದು 5-6 ಬಾರಿ ಮನವಿಯನ್ನ ಮಾಡಿದ್ದೆ. ಎಲ್ಲರೂ ಕೇಳ್ತಿದ್ರು ಜಾರ್ಜ್ ಸಾಹೇಬರು 2-3 ಸಲ ಬಂದು ಹೋಗಿದ್ದಾರಂತ. ಆವಾಗ ಹೋದಂತ ಜಾರ್ಜ್ ಸಾಹೇಬರಿಗೂ ಈಗ ಬಂದು ಹೋಗುವಂತ ಜಾರ್ಜ್ ಸಾಹೇಬರಿಗೂ ಮುಂದಿನ ಏಪ್ರಿಲ್ನಲ್ಲಿ ನಮ್ಮ ಸಂಸ್ಥೆ ಈ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ಬಹಳಷ್ಟು ಮನವಿಯನ್ನ ಮಾಡಿ ಇವತ್ತು ಜಾರ್ಜ್ ಸಾಹೇಬರು ಬರ್ಬೇಕಂತ ವಿನಂತಿ ಮಾಡಿದ್ದೆ. ಇವತ್ತು ಜಾರ್ಜ್ ಸಾಹೇಬರು ಬಂದು ಕಣ್ಣಾರೆ ಇವತ್ತು ಈ ಸಂಸ್ಥೆಯ ಉತ್ಪಾದನೆ ಇರ್ಬೋದು, ಇದರ ವಹಿವಾಟಿನ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ. ಇವತ್ತು ನಮ್ಮ ತಿಮ್ಮಣ್ಣ ಹೇಳಿದ್ರು ಇದು ಸಣ್ಣ ಕಾರ್ಖಾನೆ ಅಂತ, ಅದು ತಪ್ಪು. ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥ ಸಂಸ್ಥೆ ಯಾವುದಂದ್ರೆ ಅದು ಎಂಇಐ ಸಂಸ್ಥೆ. ಅಂತ ಎಂಇಐ ಸಂಸ್ಥೆ ಇವತ್ತು 80 ವರ್ಷಗಳ ಕಾಲ ಇವತ್ತು ಸುದೀರ್ಘವಾದಂತ ಹೋರಾಟ ನಡೆಸಿ ಪ್ರತಿ ಒಂದರಲ್ಲಿ ಯಾವುದೇ ಒಂದು ಅಧಿಕಾರಿ ಹೋದ್ರು, ಎಲ್ಲೇ ಒಂದು ಸಂಸ್ಥೆ ಒಂದು ಸಬ್ ಸ್ಟೇಷನ್ ಹೋದ್ರು ಸಹ ಯಾವ್ದು ಇಲ್ಲಿ 11 KV ಹಾಕಿರೋದಂದ್ರೆ ಅದು ಎಂಇಐ ಅಂತ ಹೇಳ್ತಾರೆ. ಎಂಇಐ ಅಂದ್ರೆ ಇಡೀ ದೇಶಕ್ಕಲ್ಲ, ಇವತ್ತು ಇಸ್ರೋದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವಿದ್ಯುತ್ ಸ್ಥಾವರದಲ್ಲಿ ಇವತ್ತು ಎಂಇಐ ಸ್ಥಾಪನೆ ಇದೆ ಅಂದ್ರೆ ಇದನ್ನ ನಾವೆಲ್ಲ ಹೆಮ್ಮೆ ಪಡಬೇಕು. ಆದ್ದರಿಂದ ಇವತ್ತು ಜಾರ್ಜ್ ಸಾಹೇಬರು ಬಂದಿರೋದು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಜಾರ್ಜ್ ಸಾಹೇಬ್ರಿಗೆ ತೋರಿಸ್ಬೇಕನ್ನತಕ್ಕಂಥ ಒಂದು ಬಹಳ ಆಸೆ ಇತ್ತು. ಯಾಕಂದ್ರೆ ಜಾರ್ಜ್ ಸಾಹೇಬರು 1992ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿಗೆ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿದ್ರು. ಅವಾಗ ನಾನೊಬ್ಬ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಇಡೀ ರಾಜ್ಯದಲ್ಲೇ ಯುವಕ ಸಂಘಟನೆ ಮಾಡಿರ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಅನೇಕ ಜನ ಇವತ್ತು ಜಾರ್ಜ್ ಸಾಹೇಬ್ರ ಜೊತೆ ಹೋರಾಟ ಮಾಡಿರೋರು ಉಪಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದಾರೆ, ಸಾಕಷ್ಟು ಜನ ಶಾಸಕರಾಗಿದ್ದಾರೆ. ಆದ್ದರಿಂದ ಅವರು ಶಿಸ್ತಿಗೆ ಬಹಳ ಹೆಸರು. ಈಗ ನಾವು ಬೇರೆ ಮಂತ್ರಿಗಳನ್ನ ಹೋಗಿ ಕರಿಬಹುದು, ಕರ್ಕೊಂಡ್ಬಂದ್ರೆ ಸಾಹೇಬರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ನಿರ್ದಿಷ್ಟವಾಗಿ ಏನು ಮಾಹಿತಿಯನ್ನು ಕೊಡಬೇಕು, ಮಾಹಿತಿ ಇಲ್ಲದೆ ರೀತಿ ಎಲ್ಲ ಬರಲ್ಲ. ಅದಕ್ಕೆ ನಾನು ಬಹಳಷ್ಟು ಸಲ ಹೇಳಿದೆ, ಸರ್ ತಾವು ಬರಬೇಕು ಅಂತ ನಾನು ನಮ್ಮ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಅವ್ರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದೆ. ಅವರು ಈ ಸಂಸ್ಥೆ ಕರ್ಕೊಂಡು ಬರಲೇಬೇಕು ಅಂತ. ಇವತ್ತು ಜಾರ್ಜ್ ಸಾಹೇಬರು ನಮಗೆ 120 ಕೋಟಿ ವಹಿವಾಟನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನಾವು 75 ಕೋಟಿಯಷ್ಟು ಉತ್ಪಾದನೆ ಮಾಡಿ ಇವತ್ತು ಮಾರಾಟ ಮಾಡಿದ್ದೀವಿ. ಉಳಿದಿರ್ತಕ್ಕಂಥ 40 ಕೋಟಿನ ಕೊಟ್ಟರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಜಾರ್ಜ್ ಸಾಹೇಬರ ಸಮ್ಮುಖದಲ್ಲಿ 15 ಕೋಟಿ 6 ತಿಂಗಳಲ್ಲಿ 40 ಕೋಟಿ ಉತ್ಪಾದನೆ ಮಾಡಿದ್ರು ಸಹ ಇವತ್ತು ಬರೀ 3 ತಿಂಗಳಲ್ಲಿ 60 ಕೋಟಿ ಉತ್ಪಾದನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ನಮಗೆ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸಿಬ್ಬಂದಿ ವರ್ಗದವರು, ಕಾರ್ಮಿಕ ವರ್ಗದವರು, ಅಧಿಕಾರಿಗಳೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾವು ದಯಮಾಡಿ ಮುಂದಿನ ವರ್ಷದಿಂದ ಕೆಪಿಟಿಸಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೂಚಿಕೆಯನ್ನ ನಮಗೆ ನೀವು ಆದೇಶನ ಕೊಡಿಸಿದ್ರೆ ಖಂಡಿತವಾಗಿ ನಾವು ಖರೀದಿ ಮಾಡತಕ್ಕಂತ ಶಕ್ತಿ ಅವರು ಕೊಟ್ಟು ನೀವು ನಮಗೆ ಸೂಚನೆ ಕೊಟ್ರೆ ನಾವು ಕನಿಷ್ಠ ಪಕ್ಷ 8ರಿಂದ ಅಷ್ಟು ಒಂದು ಏನು ಸೂಚಿಕೆಯರಿಗೆ ಒಂದು 8 ಲಕ್ಷ ತೆಗೆಯುತ್ತೆ. ಅದರಲ್ಲಿ 80,000 ಆದ್ರೂ ಕಡಿಮೆ ಮಾಡಿ ಕೆಪಿಟಿಸಿಎಲ್ ನೇರವಾಗಿ ಕೊಡ್ತೀವಿ. ಅದರ ಲಾಭ ಇವತ್ತು ಸಂಸ್ಥೆಗೂ ಬರುತ್ತೆ, ಸರ್ಕಾರಕ್ಕೂ ಬರುತ್ತೆ, ಕೆಪಿಟಿಸಿಎಲ್ಗೂ ಬರುತ್ತೆ. ಆದ್ದರಿಂದ ಜಾರ್ಜ್ ಸಾಹೇಬರಿಗೆ ಅತಿ ಹೆಚ್ಚು ಭಾಷಣ ಮಾಡಿ ಹೇಳುವಂತ ಅವಶ್ಯಕತೆ ಇಲ್ಲ. ಅವ್ರ ಕಣ್ಣಾರೆ ಎಲ್ಲ ನೋಡಿದ್ದಾರೆ. ಇವತ್ತು ಕೆಪಿಟಿಸಿಎಲ್ ಅಲ್ಲಿ ವೇತನ ಪಡಿತಾ ಇದ್ದಾರೆ ಸರ್. ನಮ್ಮ ಎಲ್ಲ ನೌಕರರು, ಅಧಿಕಾರಿಗಳು ಕೆಪಿಟಿಸಿಎಲ್ಗಿಂತ ಹೆಚ್ಚಿನ ಪರಿಶ್ರಮನ ಇವತ್ತು ವಿದ್ಯುತ್ ಸ್ಥಾವರದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ದಯಮಾಡಿ ನಿಮ್ಮ ಒಂದು ಆಡಳಿತ ಅವಧಿಯಲ್ಲಿ ಇಲ್ಲಿನ ಎಲ್ಲ ನಮ್ಮ ನೌಕರಿಗೆ ಹೆಚ್ಚಿನ ವೇತನ ಕೊಡಿಸೋಕೆ ತಾವು ಶಿಫಾರಸು ಮಾಡಬೇಕಂತ ನಾನು ಸಿಬ್ಬಂದಿಯ ಪರವಾಗಿ ತಮ್ಮಲ್ಲಿ
ಮನವಿಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಹೊರ ಗುತ್ತಿಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೂ ಸಹ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಬೇಕಂದ್ರೆ ತಾವು ತಮ್ಮನ್ನ ಭೇಟಿ ಮಾಡಿ ಸಚಿವರಾಗಿ ಕೇವಲ 2 ದಿನದಲ್ಲಿ ನೀವು ನಮ್ಗೆ ಇಲ್ಲಿ ವಿದ್ಯುತ್ ದುರಸ್ತಿ ಕೇಂದ್ರ ಸ್ಥಾಪನೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ರಿ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇವತ್ತು ನಮ್ಮ ಆರ್ಥಿಕ ಇಲಾಖೆಯಲ್ಲಿ ನಮ್ಮ ಸತೀಶ್ ಅವರು ಬಹಳಷ್ಟು ಸಲ ಹೇಳಿ ಖರೀದಿ ಆದೇಶ ಕೊಡ್ಲಿಕ್ಕೆ ಹೇಳಿದ್ರು ಸಹ ಆರ್ಥಿಕ ಇಲಾಖೆಯಲ್ಲಿ ಬಹಳ ವಿಳಂಬ ಆಗ್ತಾ ಇದೆ. ಆದ್ರಿಂದ ತಾವು ತಮ್ಮ ಮನವಿ ಮಾಡ್ತಾ ಇದ್ವಿ, ದಯಮಾಡಿ ತಾವು ಸಂಬಂಧಪಟ್ಟ KPTCL MD ACS ಅವರಿಗೆ ಸೂಚನೆ ಕೊಟ್ಟು ನೇರವಾಗಿ ಖರೀದಿನ ಮಾಡಿದ್ರೆ ಸರ್ಕಾರಕ್ಕೂ ಉಳಿತಾಗುತ್ತೆ, ನಮ್ಮ ಸಂಸ್ಥೆಗೂ ಉಳಿತಾಗುತ್ತೆ, ಸರ್ಕಾರಕ್ಕೂ ನಾವು ಹೆಚ್ಚಿನ ರೀತಿ ಆರ್ಥಿಕ ಸಹಾಯ ಮಾಡಬಹುದು ಅಂತ ಹೇಳಿ ತಾವು ಇವತ್ತು ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಂದು ಈ ಕಂಪನಿ ಪರವಾಗಿ ತಮ್ಮಲ್ಲಿರ್ತಕ್ಕಂಥ ಕಾಳಜಿ ಈ ಒಂದು ಅದರಲ್ಲೂ ವಿಶೇಷವಾಗಿ ನಾವಿಲ್ಲಿ ಬಂದಾಗಿಂದ ನಮ್ಮ ಎಂಪ್ಲಾಯ್ಸ್ ಎಲ್ಲ ಹೇಳ್ತಿದ್ರು, ಚೇರ್ಮನ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬಂದ್ರೆ ಅದನ್ನ ಕ್ಲೀನ್ ಮಾಡ್ರಿ ಇದನ್ನ ಕ್ಲೀನ್ ಮಾಡ್ರಿ ಅಂತ ಹೇಳ್ತಾರಂತ. ನಾನು ಇಲ್ಲಿ ವೇದಿಕೆ ಹಾಕ್ಸಿತ್ತು ಅಷ್ಟೇ, ಇಲ್ಲೆಲ್ಲ ಮೊದಲು ಇಲ್ಲಿ ಗ್ರೀನರಿ ಇರಲಿಲ್ಲ. ನಾವ್ ಯಾವ್ದೇ ಒಂದು ಸಂಸ್ಥೆಗೆ ಹೋದ್ರು ಸಹ ಖಾಸಗಿ ಸಂಸ್ಥೆಗಿಂತ MA ಸಂಸ್ಥೆ ದೇಶದಲ್ಲೇ ಬಹಳ ಶಿಸ್ತುಬದ್ಧವಾಗಿದೆ ಅಂತ ತೋರಿಸ್ಬೇಕಂತಕ್ಕಂಥ ಪಣ ತೊಟ್ಟು ಇವತ್ತು ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ಸರ್. ಮುಂದಿನ ದಿನದಲ್ಲಿ ಬರೋದ್ರಲ್ಲಿ ನಿಮ್ಮ ಬಾಯಲ್ಲಿ ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸುತ್ತೆ ಅನ್ನತಕ್ಕಂಥ ಹೆಸರನ್ನ ಪಡಿತೀವಿ, ಅದಕ್ಕೆ ನಾವು ಶ್ರಮ ಪಟ್ಟು ದುಡಿತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ MA ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ತಮಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಪ್ರದರ್ಶನ ಕೇಂದ್ರದ ಉದ್ಘಾಟನೆಗೆ ಆಗಮಿಸಿರುವ ಮಾನ್ಯ ಇಂಧನ ಸಚಿವರಾದ ಜಾರ್ ಸಾಹೇಬರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ PS ಸತೀಶ್ ಸರ್ ಅವರಿಗೂ, ಚೀಫ್ ಇಂಜಿನಿಯರ್ ರಮೇಶ್ ಅವರಿಗೂ ಹಾಗೂ ಇಲ್ಲಿ ಇರುವ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನೌಕರ ವರ್ಗದವರಿಗೂ ಧನ್ಯವಾದ ಹೇಳ್ತೀನಿ. ಇಲ್ಲಿ ಇಷ್ಟೊತ್ತನ ಚೇರ್ಮನ್ ಸರ್ ಹೇಳಿದ್ರು MA ಪ್ರಾಡಕ್ಟ್ ಒಳ್ಳೇದಿದೆ ಅಂತ ಹೇಳಿ. ಇದು ಈ MAಗೆ ಮೊನ್ನೆ 13ನೇ ತಾರೀಕು ಫೆಬ್ರವರಿಗೆ 80 ವರ್ಷಗಳಾಯಿತು ಸರ್. ಇಲ್ಲಿ 8 ದಶಕಗಳು ಹಿಂದೆ ಈ ಬೇರೆ ದೇಶಕ್ಕೆಲ್ಲ ಇಲ್ಲಿ ಉತ್ಪನ್ನಗಳು ಹೋಗ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ಬೇಕಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಲ್ಲಿ ನೌಕರ ವರ್ಗದಲ್ಲಿ ಬಂದಾಗಿಂದ ಹೇಳ್ತಾನೆ ಇದ್ದೀನಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಬಟ್ ಇಲ್ಲಿ ಸರ್ ತಾವು ನೋಡಿದ ಹಾಗೆ ನಮ್ಮೊಂದು ಬಿಲ್ಡಿಂಗ್ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಆರ್ಡರ್ಗಳು ನಮಗೆ ಕಡಿಮೆ ಬರ್ತಾ ಇದೆ. ಎಷ್ಟು ಆರ್ಡರ್ ಬಂದರೂ ನಾವು ಉತ್ಪನ್ನ ಮಾಡೋ ಕೆಪಾಸಿಟಿ ನಮಗಿದೆ. ಈ ಬ್ರೇಕರ್ಗಳಲ್ಲಿ ಏನು ಸುಮಾರು 1,000 ಕಂಪೋನೆಂಟ್ಸ್ಗಳು ಒಳಗೊಂಡಿರುತ್ತದೆ. ಈಗ ನಾವು 90% ಎಲ್ಲ ಇಲ್ಲೇ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ನಮಗೆ ಬೇಕಾಗಿರೋ ಎಲ್ಲ CTPTಗಳು ಕೂಡ ಈಗ ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೀಗಾಗಿ ಎಲ್ಲ ಉತ್ಪಾದನೆಗಳು ಇಲ್ಲಿಂದೇ ಆಗುತ್ತೆ. ಅದಕ್ಕಾಗಿ ನಮಗೆ ಎಷ್ಟು ಆರ್ಡರ್ ಕೊಟ್ಟರು ನಾವು ಮಾಡೋ ಕೆಪಾಸಿಟಿ ನಮಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ. ಅಲ್ಲಿ ಕೂಡ ಕಾಲಕ್ಕೆ ತಕ್ಕ ಹಾಗೆ ಡಿಜಿಟಲ್ ಯುಗದಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಬೇಕು ಆ ರೀತಿ ಮಾಡಿಫಿಕೇಶನ್ ಮಾಡುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಇದು ಸುಮಾರು 12 ವರ್ಷದಿಂದ 2007-8ರಿಂದ ನೋಡ್ತಾ ಇದ್ದೀನಿ ಸರ್ ನಾನು. ಈ ಕಂಪನಿ ಪ್ರಾಫಿಟ್ ಅಲ್ಲೇ ಇದೆ. ಗೌರ್ಮೆಂಟ್ಗೂ 30% ಡಿವಿಡೆಂಟ್ ಕೊಟ್ಟಿದೆ. ತಮ್ಮ 22-23ನೇ ಪೀರಿಯಡ್ ಅಲ್ಲಿ ತಾವು 30% ಡಿವಿಡೆಂಟ್ ಅನ್ನು ತಾವು ಈ ಕಂಪನಿ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದಕ್ಕಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಕೂಡ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಅದೇ ರೀತಿ ಬರೋ ಪ್ರಾಫಿಟ್ ಅಲ್ಲಿ ಕೂಡ ನಾವು ಆಸ್ ಪರ್ CSR ಪಾಲಿಸಿ ಅಲ್ಲಿ ಕೂಡ ನಾವು ಎಲ್ಲ CSR ಪಾಲಿಸಿ ಪ್ರಕಾರ ನಾವು ಹೈಸ್ಕೂಲ್ಗಳು ರೂರಲ್ ಅಲ್ಲಿರೋ ಸ್ಕೂಲ್ಗಳಿಗೂ ಮತ್ತೆ ಏನು ನ್ಯಾಚುರಲ್ ಕ್ಲೆಮಿಟಿಯಲ್ಲಿಗೂ ಮತ್ತೆ PM ಫಂಡ್ಗೂ ಕೂಡ ನಾವು ಈ ದೇಣಿಗೆಯನ್ನು ನೀಡಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಸುಮಾರು 2007ರಿಂದ ಪ್ರಾಫಿಟ್ ಅಲ್ಲಿ ಇದೆ. ಲಾಸ್ಟ್ ಇಯರ್ ಅಷ್ಟೇ 23-24ರಲ್ಲಿ ನೋಷನಲ್ ಸರ್, ಅದು ಆಕ್ಚುಲಿ ನಾಟ್ ಕ್ಯಾಶ್ ಬೇಸ್. ಬುಕ್ ಅಲ್ಲಿ ಅಷ್ಟೇ 3 ಕೋಟಿ ಲಾಸ್ ಅಲ್ಲಿ ಇದೆ. ಇತಿಹಾಸದಲ್ಲಿ ಇದು ಪ್ರಾಫಿಟ್ ಕಂಪನಿ ಇದೆ ಸರ್. ಇನ್ನೂ ಜಾಸ್ತಿ ಆರ್ಡರ್ ಕೊಟ್ಟರೆ ಇನ್ನೂ ನಾವು ಮಾಡ್ತೀವಿ.